ಶುಭ ಸ್ವಾಗತ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕನ್ನಡದಲ್ಲಿ ಅದೆಷ್ಟೋ ಪುಸ್ತಕಗಳು ಪ್ರಕಟವಾಗಿವೆ. ನಾನಾ ನಮೂನೆಯ ನಾನಾ ಸಾಕಷ್ಟು ಇವೆ, ಕೊರತೆ ಇಲ್ಲ. ಆದರೆ ಒಂದು ಅಪರೂಪದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಇಂತಹ ಪುಸ್ತಕ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಪ್ರಕಟವಾಗಿದೆಯಾ ನನಗೆ ಗೊತ್ತಿಲ್ಲ. ಬಹಳ ಅಪರೂಪದ ವಿಶಿಷ್ಟವಾದ ಪುಸ್ತಕ. ಯಾವುದು ಈ ಪುಸ್ತಕ ಅನ್ನೋ ಕುತೂಹಲ ತಮ್ಮಲ್ಲಿ ಮೂಡ್ತಾ ಇದೆ. ಅದುವೇ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ರಿಯಲ್ ಸ್ಟಾರ್ ಹೇಳಿರುವ ಜೀವನ ಪಾಠ. ರಾಮಸ್ವಾಮಿ ಹುಲಕೋಡು ಅವರು ಇದನ್ನ ಬರೆದಿದ್ದಾರೆ. ಉಪೇಂದ್ರನ ಬಗ್ಗೆ ನಾನೇನಾದ್ರೂ ನಿಮ್ಗೆ ಹೇಳಲಿಕ್ಕೆ ಹೋಯ್ತು ಅಂದ್ರೆ ನೀವು ನಗ್ತೀರ. ನನಗಿಂತ ಹೆಚ್ಚಾಗಿ ನಿಮಗೆ ಉಪೇಂದ್ರನ ಬಗ್ಗೆ ಗೊತ್ತಿರುತ್ತೆ. ಉಪೇಂದ್ರ ಅವರ ಬಗ್ಗೆ ಅಂತೂ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಉಪೇಂದ್ರ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಡೈರೆಕ್ಟರ್ ಆಫ್ ಇಂಡಿಯನ್ ಸಿನಿಮಾ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೆ ಉಪೇಂದ್ರರ ಚಿತ್ರಗಳನ್ನ ಅವರ ಅಭಿಮಾನಿಯೊಬ್ಬರು ಸೂಕ್ಷ್ಮವಾಗಿ ಗಮನಿಸಿ ಆ ಚಿತ್ರದಲ್ಲಿ ಇರುವಂತಹ ಕೆಲವು ಅದ್ಭುತವಾದ ಸಂಭಾಷಣೆಗಳನ್ನೆಲ್ಲ ಸಂಗ್ರಹಿಸಿ ಆ ಸಂಭಾಷಣೆಗಳ ಆಧಾರದ ಮೇಲೆಯೇ ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾರೆ. ಕೇವಲ ಸಂಭಾಷಣೆಗಳು. ಅದರಲ್ಲೂ ಸಹ ಉಪೇಂದ್ರ ಅವರ 3 ಚಿತ್ರಗಳು ಬಹಳ ಮುಖ್ಯವಾದದ್ದು. ಒಂದು ಉಪೇಂದ್ರ, ಇನ್ನೊಂದು ಬುದ್ಧಿವಂತ, ಮತ್ತೊಂದು ಸೂಪರ್. ಈ 3 ಚಿತ್ರಗಳಲ್ಲಿ ಬರುವಂತಹ ಸಂಭಾಷಣೆಗಳನ್ನೇನಿದೆ ಅದನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಈ ಪುಸ್ತಕದಲ್ಲಿ ಒಂದು ಕ್ರಮದಲ್ಲಿ ಬರೀತಾ ಹೋಗ್ತಾರೆ. ಮೊದಲು ಉಪೇಂದ್ರ ಅವರ ಒಂದು ಭಾವಚಿತ್ರ, ಕೆಳಗಡೆ ಅವರ ಸಂಭಾಷಣೆ ಯಾವ ಚಿತ್ರದ್ದು ಅಂತ ನಮೂದಿಸ್ತಾರೆ. ಆ ನಂತರ ಆ ಸಂಭಾಷಣೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಒಂದು ಅನುಭವ ಕಥೆಗಳನ್ನ ಬರೀತಾರೆ. ಒಂದು ಝೆನ್ ಕಥೆಯನ್ನೋ ಮತ್ತೊಂದು ಕಥೆಯನ್ನೋ ಬರೀತಾ ಆ ಸಂಭಾಷಣೆಯ ಸಾರ ಹೇಗೆ ನೂರಾರು ವರ್ಷಗಳ ಹಿಂದಿನ ಕಥೆಯಲ್ಲಿ ಮೂಡಿ ಬಂದಿದೆ ಅನ್ನೋದನ್ನ ಹೇಳ್ತಾರೆ. ಆ ನಂತರ ಅದರ ವಿವರಣೆಯನ್ನ ಕೊಡ್ತಾರೆ. ಜಗತ್ತಿನಲ್ಲಿ ಅನೇಕ ವಿದ್ವಾಂಸರು ಹೇಳಿರುವ ಮಾತುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಆ ವಿಷಯಗಳನ್ನ ಹೇಳ್ತಾರೆ. ಕೊನೆಗೆ ಕೆಲವು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಹೀಗೆ ಉಪೇಂದ್ರರ ಚಿತ್ರಗಳ ಸಂಭಾಷಣೆಯೇ ಒಂದು ಪುಸ್ತಕವಾಗಿ ಮೂಡಿ ಬಂದಿದೆ. ಈ ಒಂದು ಪುಸ್ತಕದಲ್ಲಿ ಹುಲಕೋಡು ಅವರು ಒಟ್ಟು 25 ಸಂಭಾಷಣೆಗಳನ್ನ, ಡೈಲಾಗ್ಗಳನ್ನ ಸಂಗ್ರಹಿಸಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿತ್ವ ವಿಕಸನದ ಕಥೆಗಳನ್ನ, ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಇಂತಹ ಒಂದು ಕೃತಿ ಕನ್ನಡದಲ್ಲಿ ಅಥವಾ ವಿಶ್ವದಲ್ಲಿ ಯಾವುದಾದ್ರೂ ಒಬ್ಬ ನಟನಿಗೆ ಸಂದಿದೆಯಾ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಯಾರೇ ಬೇಕಾದರೂ ಓದಿ ಅರ್ಥ ಮಾಡಿಕೊಳ್ಳಬಹುದಾದಂತ ಸುಲಭವಾದ ಸರಳವಾದ ಭಾಷೆಯಲ್ಲಿ ರಾಮಸ್ವಾಮಿ ಹುಲಕೋಡು ಅವರು ಬರೆದಿದ್ದಾರೆ. ರಾಮಸ್ವಾಮಿ ಅವರನ್ನ ಅಭಿನಂದಿಸೋಣ. ಈಗ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ